ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಅಬಕಾರಿ ಇಲಾಖೆಯಲ್ಲಿ ಖಾಲಿರುವಂತಹ ESI ಅಂದರೆ ಎಕ್ಸಸೈಸ್ ಇನ್ಸ್ಪೆಕ್ಟರ್ ಅಂದರೆ ಅಬಕಾರಿ ಉಪನಿರೀಕ್ಷಕರು ಅಂದ್ಬಿಟ್ಟು ಒಂದು 2017 ಅಂದರೆ ಹೆಚ್ಚು ಕಮ್ಮಿ ಒಂದು 7 ವರ್ಷ ಆಗ್ತಾ ಬಂದು ಫ್ರೆಂಡ್ಸ್, ಅದು ನೋಟಿಫಿಕೇಶನ್ ಆಗಿಲ್ಲ. ಅದೇ ರೀತಿ ಅಬಕಾರಿ ಪೇದೆ ಅಂದರೆ ಎಕ್ಸಸೈಸ್ ಗಾರ್ಡ್ಸ್ ಅಂದ್ಬಿಟ್ಟು ಗೊತ್ತಿರ್ತದೆ ನಿಮಗೆ, ಅದನ್ನು ಕೂಡ ನೇಮಕಾತಿ ಆಗಿಲ್ಲ. ಅದು 2020 ಅನಿಸ್ತದೆ ಫ್ರೆಂಡ್ಸ್, ಲಾಸ್ಟ್ ನೇಮಕಾತಿ ಆಗಿರೋದು 2019-20 ಅಂದ್ಕೊಳ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಅಬಕಾರಿ ಇಲಾಖೆಯಲ್ಲಿ ಯಾವುದೇ ನೇಮಕಾತಿ ನಡೆಯೋದೇ ಇರೋದ್ರಿಂದ ಒಂದು CM ಅವರು ಅದ್ರ ಬಗ್ಗೆ ಮಾತಾಡಿದರೆ ಅದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತು ಎಷ್ಟು ಹುದ್ದೆಗಳು ಖಾಲಿವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆದ್ದರಿಂದ ಈ ವಿಡಿಯೋನ ಲೈಕ್ ಮಾಡಿ, ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ. ನೋಡಿ ಫ್ರೆಂಡ್ಸ್, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧ್ಯಕ್ಷತೆಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಒಂದು ತೆಗೆದುಕೊಂಡ ಮುಖ್ಯಾಂಶಗಳನ್ನು ನಾವು ಇಲ್ಲಿ ಪ್ರಕಟಪಡಿಸಿರುವಂಥದ್ದು. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನೋಡ್ತಾ ಇರ್ಬೋದು, ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವ ಗ್ರೂಪ್ ಸಿ ಅಂದರೆ ನೋಡಿ ಫ್ರೆಂಡ್ಸ್, ಗ್ರೂಪ್ ಸಿಲೇ ಬರೋದು ESI ಆ್ಯಂಡ್ ಅಬಕಾರಿ ಗಾರ್ಡ್ಸ್ ಅಂದರೆ ಎಕ್ಸಸೈಸ್ ಗಾರ್ಡ್ಸ್, ಈ ಎರಡೂ ಕೂಡ ಇಲ್ಲೇ ಬರುವಂಥದ್ದು. ಇದು ಆಲ್ರೆಡಿ ಹಣಕಾಸು ಇಲಾಖೆಗೆ ಅನುಮತಿಯನ್ನು ಕೇಳಿ ಒಂದು 2 ತಿಂಗಳು ಅಥವಾ 3 ತಿಂಗಳಿಂದಲೇ ಹೋಗಿರುವಂಥದ್ದು. ನಿಮಗೆಲ್ಲ ಗೊತ್ತಿರುತ್ತೆ. ಅದು ಒಂದು ಪೇಪರ್ ಕೂಡ ಲೀಕ್ ಆಗಿತ್ತು, ನೋಡಿದ್ರಿ ನೀವು. ಒಂದು 250ರಿಂದ 300 ESI ಅಂದರೆ ಎಕ್ಸಸೈಸ್ ಇನ್ಸ್ಪೆಕ್ಟರ್, ಅದೇ ರೀತಿ 1200 ಪ್ಲಸ್ ಎಕ್ಸಸೈಸ್ ಗಾರ್ಡ್ಸ್ ರಿಕ್ರೂಟ್ಮೆಂಟ್ 2025ರಲ್ಲಿ ಯಾವಾಗ ಬೇಕಾದರೂ ಪ್ರಕಟವಾಗುವುದು ಫ್ರೆಂಡ್ಸ್. ಯಾಕೆಂದರೆ ಇದು ಮುಖ್ಯಮಂತ್ರಿಗಳಿಂದ ನಿರ್ದೇಶನ ನೀಡಲಾಗಿದೆ ಆಲ್ರೆಡಿ. ಯಾಕೆಂದರೆ ಅವರ ಫೈನಾನ್ಸ್ ಮಿನಿಸ್ಟರ್ಗಿಂದ ಅವರು ಫೈನಾನ್ಸ್ ಇಲಾಖೆಯಿಂದ ಅಪ್ರೂವ್ ಕೊಟ್ಟ ತಕ್ಷಣ ಅದು ನೇಮಕಾತಿ ನಡೆಯಲು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಇನ್ನೂ ಒಂದು ಹಣಕಾಸು ಇಲಾಖೆ ಅಪ್ರೂವನ್ನು ಕೊಟ್ಟಿಲ್ಲ ಅದಕ್ಕೆ. ಅದರಿಂದ ಇವರೇ ಹಣಕಾಸು ಮಂತ್ರಿ ಆಗಿರೋದ್ರಿಂದ ಅಪ್ರೂವ್ ಕೊಟ್ಟ ತಕ್ಷಣವೇ ಒಂದು ನೇಮಕಾತಿ ಸ್ಟಾರ್ಟ್ ಆಗುವಂಥದ್ದು ಫ್ರೆಂಡ್ಸ್. ಅದರಿಂದ ಯಾರೆಲ್ಲ ಒಂದು ಅಬಕಾರಿ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ, ನಿಮ್ಮದು ಮುಂದಿನ ವರ್ಷ ಈಡೇರುವ ಎಲ್ಲ ಸಾಧ್ಯತೆ ಫ್ರೆಂಡ್ಸ್. ಆದ್ದರಿಂದ ಎಲ್ಲರೂ ತಯಾರಿಯನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ವಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್.